ನಾವಿದ್ದೀವಿ ಈಗ ಅಬ್ಬಿಗೆರೆಯಲ್ಲಿ ಒಂದು ಮನೆ ತೋರಿಸ್ತೀನಿ ನಾನು. ರೋಡ್ ನೋಡಿ, ಮೈನ್ ರೋಡ್ ಇದು. ಈ ಲೇಔಟ್ ಮೈನ್ ರೋಡು. ಈ ಲೇಔಟ್ ಮೈನ್ ರೋಡಿಂದ ಕಟ್ ರೋಡಿಗೆ ಬಂದು ನಾವು ಈ ಮನೆ ಇರೋ ರೋಡಿಗೆ ಬಂದರೆ 30 ಫೀಟ್ ರೋಡ್ ಇದೆ, 30 ಫೀಟ್ ರೋಡು ನೋಡಿ. ಗೇಟ್ ಕೂಡ ನಿಮಗೆ ಫುಲ್ಲು ಕ್ಲೋಸ್ಡು, ಅಂದರೆ ಎಲ್ಲೂ ಓಪನ್ ಇಲ್ಲ, ಆ ಥರ ಗೇಟ್ನ ಕೊಟ್ಟಿದ್ದಾರೆ. MSL ಕೊಟ್ಟರು ಗೇಟು ಸ್ಟ್ಯಾಂಡರ್ಡಾಗಿ ಮಾಡಿದ್ದಾರೆ ಗೇಟು. ನೀವು ನೋಡ್ಬೋದು ಈಗ ನೋಡಿ ಗಾಡಿ ಪಾರ್ಕಿಂಗು ಫ್ರೆಂಡ್ಸ್ ನೋಡಿ. ಗಾಡಿ ಪಾರ್ಕಿಂಗ್ ಕೂಡ ನಿಮಗೆ 2 ಕಾರ್ ಪಾರ್ಕಿಂಗ್ ಆಗಿ ಇನ್ನೂ ಒಂದು 10 ಬೈಕ್ನ ನಿಲ್ಲಿಸ್ಬೋದು, ಅಷ್ಟು ಜಾಗ ಅಂತೂ ಸ್ಪೇಷಿಯಸ್ ಆಗಿ ಪಾರ್ಕಿಂಗ್ ಇದೆ ಫ್ರೆಂಡ್ಸ್, ಓಕೆನಾ. ಮತ್ತು ಇನ್ನು ನೀವು ನೋಡೋದಾದರೆ ಸಿಲಿಂಡ್ರ್ ಪಾಯಿಂಟ್ ಕೂಡ ನೋಡಿ, ಸಿಲಿಂಡ್ರ್ ಪಾಯಿಂಟ್ ಕೂಡ ರೆಡಿ ಇದೆ. 2 ಮನೆ ಇದೆ, 2 ಮನೆಗೂ ಒಂದೊಂದು ಪಾಯಿಂಟ್ ಇದೆ. ಮತ್ತು ಇನ್ನು ನೀವು ತೊಗೊಳ್ಳೋದಾದರೆ ಸೆಟ್ ಪ್ಯಾಕ್ ಈಗ ಎಲ್ಲರೂ ಕೇಳೋದು ಮೇಯ್ನ್ ಸೆಟ್ ಪ್ಯಾಕು ನೋಡಿ. ನೀವು ಯು ಟೈಪ್ ಅಂದರೆ ಈ ಕಡೆಯಿಂದ ಹೋಗಿ ನೀವು ಆ ಕಡೆಯಿಂದ ವಾಪಸ್ ಬರ್ಬೋದು, ಆರಾಮಾಗಿ ಸೆಟ್ ಪ್ಯಾಕ್ ಕೂಡ ಕೊಟ್ಟಿದ್ದಾರೆ. ಇನ್ನು ಕೆಳಗಡೆ ಬಂದರೆ ನಮಗೆ ಬೋರ್ ಇದೆ ಮತ್ತು ಸೊಂಪು ಇಲ್ಲೇ, ಬೋರು ಸೊಂಪು 2 ಇಲ್ಲೇ ಇದೆ ನೋಡಿ. ತೋರಿಸ್ಬಿಡ್ತೀನಿ ಅದು ಬೇಕಂದರೆ ನೋಡಿ. ಇದು ಸೊಂಪು ಲಾಕ್ ಮಾಡಿದ್ದಾರೆ, ಬೋರ್ ಇದು. ಇನ್ನು ಸಿಂಗಲ್ ಬೆಡ್ರೂಮ್ ಮನೆ ಇದೆ ನೋಡಿ. ಈ ಕಡೆಯಿಂದ ನೀವು ಸೆಟ್ ಪ್ಯಾಕ್ ನೋಡೋದಾದರೆ ಇದು ತೋರಿಸಮ್ಮ. ಸೆಟ್ ಪ್ಯಾಕ್ ನೋಡಿ, ಕ್ಲೀನಾಗಿ ಹೋಗಿ ಆ ಕಡೆಯಿಂದ ಬರ್ಬೋದು, ಅಷ್ಟು ನೀಟಾಗಿ ಸೆಟ್ ಪ್ಯಾಕ್ ಇದೆ. ಸಿಂಗಲ್ ಬೆಡ್ರೂಮ್ ಮನೆ ಇದು. ಸಿಂಗಲ್ ಬೆಡ್ರೂಮ್ ಮನೆ ನೋಡೋದಾದರೆ ಹಾಲು, 1 ಕಿಚನ್ನು ನೋಡಿ. ಇದು ವುಡ್ಡಲ್ಲಿ ನೀಟಾಗಿ ಡೋರ್ ಮಾಡಿ ದೇವ್ರ ಮನೆ ಮಾಡಿದ್ದಾರೆ. ಒಂದು ರೂಮು. ಹಾಗೆ ಈ ಕಡೆ ಬಂದರೆ ನಿಮಗೆ ಫ್ರೀಯಾಗಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋ ಥರ ಮತ್ತು ಹ್ಯಾಂಡ್ ವಾಶ್ ಹಾಕ್ಕೊಳ್ಳೋ ಥರ ಇದೆ. ಒಂದು ಟಾಯ್ಲೆಟ್ ಇದೆ. ಇಷ್ಟು ಈ ಮನೆ ಸಿಂಗಲ್ ಬೆಡ್ರೂಮಲ್ಲಿ ಇರೋವಂಥದ್ದು. ಇನ್ನು ನಾವು ಮೇಲೆ ನೋಡೋದಾದರೆ ಡೂಪ್ಲೆಕ್ಸ್ ಇದೆ, ಆ ಮನೆ ನೋಡೋಣ. 3ಪ್ಲೆಕ್ಸ್ ಇರೋವಂಥ ಮನೆ ಇದು. ಬನ್ನಿ ಈಗ ನಾವು ಸ್ಟೇರ್ ಕೇಸ್ನ ತೋರಿಸ್ತೀನಿ. ಈ ಸ್ಟೇರ್ ಕೇಸ್ ನೋಡಿದ್ರೆ ಒಂದು ಅದ್ಭುತವಾಗಿದೆ, ಯಾಕಂದರೆ ತುಂಬ ಫ್ರೀಯಾಗಿ ಸ್ಟೇರ್ ಕೇಸ್ನ ಕೊಟ್ಟಿದ್ದಾರೆ ನಿಜವಾಗೂ ನೋಡಿ. ತುಂಬಾ ಫ್ರೀ ಆಗಿದೆ. ಇಲ್ಲೇ ನಿಮಗೆ SS ರೈಲಿಂಗ್ಸ್ ಅಂತೂ ಆರಾಮಾಗಿ SS ರೈಲಿಂಗ್ಸ್ ಹಾಕ್ತಾರೆ ನೋಡಿ. ಇಲ್ಲಿ ನೋಡಿ ಸ್ಟೇರ್ ಕೇಸ್ ಎಷ್ಟಾಗಲ ಇದೆ ಅಂತ. ಮಿನಿಮಮ್ ಅಂದರೂ 4.5 ಅಡಿ ಏನೋ ಇದೆ ಇದು, ಅಷ್ಟು ದೊಡ್ಡದಾಗಿ ನಿಜವಾಗ್ಲೂ ತುಂಬಾ ಫ್ರೀಯಾಗಿದೆ ಸ್ಟೇರ್ ಕೇಸ್ ನೋಡಿ. ಇನ್ನು ಇದು ಚಪ್ಪಲಿ ಸ್ಟ್ಯಾಂಡು, ತುಂಬ ವುಡ್ಡಲ್ಲೇ ಮಾಡಿ ನೀಟಾಗಿ ಸ್ಟ್ಯಾಂಡ್ನ ರೆಡಿ ಮಾಡಿದ್ದಾರೆ ನೋಡಿ. ಈ ಕಡೆ ಪಕ್ಕದಲ್ಲಿ ಕೂಡ ಒಂದು ಚಿಕ್ಕದು, ಅದು ಕೂಡ ಚಪ್ಪಲಿ ಸ್ಟ್ಯಾಂಡೇ ನೋಡಿ. ಮೇಲೆ ನೋಡಿ ಎಷ್ಟು ನೀಟಾಗಿ POPನ ಅರೇಂಜ್ ಮಾಡಿದ್ದಾರೆ, ಫುಲ್ಲು POP ಮಾಡಿದ್ದಾರೆ. ಇನ್ನು ನಾವು ವಿಂಡೋ ನೋಡೋದಾದರೆ ಒಂದು ಲುಕ್ ವೈಸ್ ವಿಂಡೋ ಕೂಡ ನಿಮಗೆ ಕೊಟ್ಟಿದ್ದಾರೆ ನೋಡಿ. ಎಷ್ಟು ನೀಟಾಗಿ ನಿಮಗೆ ವಿಂಡೋ ಕೂಡ ಇದೆ. ಎಲ್ಲ ಟೀಕಲ್ಲೇ ಮಾಡಿದ್ದಾರೆ ವಿಂಡೋ ಮತ್ತು ಡೋರು ಎಲ್ಲ ಟೀಕೇನೆ. ನಿಮಗೆ ಡೋರ್ ನೋಡೋದಾದ್ರೇ ತುಂಬಾ ಡಿಸೈನಾಗಿ ಡೋರ್ನ ಮಾಡಿದ್ದಾರೆ. ಇನ್ನು ನಾವು ಒಳಗಡೆ ಹೋಗೋದಾದರೆ ಬನ್ನಿ ಹೋಗೋಣ ಒಳಗಡೆ ನೋಡಿ. ಇದು ಹಾಲು. ನಾವು ಹಾಲಿಗೆ ಬಂದರೆ ಆರಾಮಾಗಿ ಒಂದು L ಶೇಪ್ ಸೋಫಾ ಹಾಕಬೇಕು, ಆ ರೀತಿ ಸೆಟ್ ಮಾಡಿದ್ದಾರೆ. ಯಾಕಂದರೆ TV ಯೂನಿಟ್ನ ನಿಮಗೆ ಲೆಫ್ಟ್ ಸೈಡ್ ಮಾಡಿರೋದ್ರಿಂದ ಇಲ್ಲಿ ನೀವು L ಶೇಪ್ ಸೋಫಾನ ಆರಾಮಾಗಿ ಎಷ್ಟೇ ದೊಡ್ಡ ಸೋಫಾ ತಂದರೂ ಹಾಕ್ಕೊಬೋದು, ಆ ಥರ ಸೆಟ್ ಮಾಡಿದ್ದಾರೆ. ನಿಜವಾಗೂ ಇದು ಕೂಡ ಚೆನ್ನಾಗಿದೆ. ಇನ್ನು UPS ಪಾಯಿಂಟ್ ಬಂದು ನಿಮಗೆ ಇಲ್ಲಿ ಕೆಳಗಡೆ ಮಾಡಿರೋದ್ರಿಂದ ಅದು ಕೂಡ ಜಾಗ ಉಳಿಯುತ್ತೆ ನೋಡಿ. ಇಲ್ಲಿ UPS ಪಾಯಿಂಟ್ ಇದೆ. ಇನ್ನು ಬಲಗಡೆ ಬಂದರೆ ಒಂದು ರೂಮ್ ಇದೆ, ಆ ರೂಮ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ರೈಟ್ ಸೈಡ್ಗೆ ಒಂದು ರೂಮ್ ಇದೆ. ಇದು ರೂಮ್ ಅನ್ನೋದಕ್ಕಿಂತ ತುಂಬಾ ದೊಡ್ಡ ರೂಮು, ಮಾಸ್ಟರ್ ಬೆಡ್ರೂಮ್ ಇದು, ತುಂಬ ದೊಡ್ಡದಾಗಿದೆ. ಇಲ್ಲೂ ಕೂಡ ನಿಮಗೆ ಒಂದು TV ಯೂನಿಟ್ನ ರೆಡಿ ಮಾಡಿದ್ದಾರೆ ರೂಮಲ್ಲೂ. ನೀವು ಎಂಥ ಕಾಟ್ ತಂದರೂ ಹಾಕ್ಕೊಂಡ್ರು ಆರಾಮಾಗಿ ಚೇರ್ ಹಾಕ್ಕೊಂಡು ಕೂತ್ಕೊಬೋದು, ಅಷ್ಟು ದೊಡ್ಡದಾಗಿದೆ ನೋಡಿ. ಅಷ್ಟೇ ಲುಕ್ ವೈಸಾಗಿ ಒಂದು ವೈಟು ಮತ್ತು ಒಂದು ಡಾರ್ಕ್ ಇದನ್ನು ಕೊಟ್ಟು ಚೆನ್ನಾಗಿ ಮಾಡಿದ್ದಾರೆ. ವುಡ್ ವರ್ಕ್ ನೋಡಿ, ಕಲರ್ಸು ವುಡ್ ವರ್ಕೆಲ್ಲ ಚೆನ್ನಾಗಿ ಬಂದಿದೆ. ಅಲ್ಲಿ ಮಿರರ್ ಬರುತ್ತೆ. ಇನ್ನು ಈ ಕಡೆ ಬಂದರೆ ನಿಮಗೆ ಟಾಯ್ಲೆಟ್ ಇದೆ, ಕಾಮನ್ ಟಾಯ್ಲೆಟು. ಇಲ್ಲಿ ಹ್ಯಾಂಡ್ ವಾಶ್ ಬರುತ್ತೆ. ನೆಕ್ಸ್ಟು ನಾವೀಗ ರೈಟ್ ಸೈಡ್ ಮನೆ ಎಂಟ್ರಿ ಆಗ್ತಿದ್ದಂಗೆ ರೈಟ್ ಸೈಡ್ ತೋರಿಸಂಗೆ ಈಗ ಲೆಫ್ಟ್ ಸೈಡಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಲೆಫ್ಟ್ ಸೈಡ್ ತೋರಿಸೋದಾದರೆ ಕಿಚನ್ ಆದಮೇಲೆ ಹಂಗೆ ಯುಟಿಲಿಟಿ ಕೂಡ ಇದೆ ಕಿಚನ್ಗೆ. ಕಿಚನ್ ನೋಡಿ ತುಂಬಾ ಸ್ಟ್ಯಾಂಡರ್ಡಾಗಿ ಮಾಡಿದ್ದಾರೆ, ಇಟಾಲಿಯನ್ ಸ್ಟೈಲ್ ಕಿಚನ್ ಮಾಡಿದ್ದಾರೆ ನಿಜವಾಗೂ, ಅದು ಕೂಡ ಚೆನ್ನಾಗಿದೆ. ಮತ್ತು ಹಂಗೆ ಪಕ್ಕದಲ್ಲಿ ನೋಡಿದ್ರೆ ಡೈನಿಂಗ್ ಟೇಬಲ್ ಸೆಟ್ ಮಾಡೋಕ್ಕೆ ಜಾಗನೂ ಕೂಡ ಬಿಟ್ಟಿದ್ದಾರೆ, ಇದು ಕೂಡ ಚೆನ್ನಾಗಿದೆ. ಫಸ್ಟ್ ಹಾಲ್ ಪಕ್ಕದಲ್ಲಿ ಯುಟಿಲಿಟಿನೂ ಅಷ್ಟೇ ದೊಡ್ಡದಾಗಿ ಕೊಟ್ಟಿದ್ದಾರೆ. ನೀವು ಇಲ್ಲಿ ವಾಷಿಂಗ್ ಮಿಷಿನು ಮತ್ತು ನಿಮಗೆ ಇಲ್ಲಿ ಸಿಂಕು ಎಲ್ಲ ಹಾಕ್ಕೊಂಡ್ರೂ ಫ್ರೀಯಾಗಿರೋವಂಥ ಒಂದು ಜಾಗ ಇದೆ.
ಅಷ್ಟೇ ನೀಟಾಗಿ ಒಂದು ಟೈಲ್ಸ್ನ ಕೂಡ ಹಾಕಿದ್ದಾರೆ, ಯಾಕಂದರೆ ಗಲೀಜಾದರೂ ಕಾಣೋದಿಲ್ಲ ಅಂತ ಒಂದು ಟೈಲ್ಸ್ನ ಸೆಟ್ ಮಾಡಿದ್ದಾರೆ ನೋಡಿ. ಅಲ್ಲೊಂದು ಸ್ಟೆಪ್ ಕೂಡ ಹಾಕಿದ್ದಾರೆ. ನಿಜವಾಗಿಯೂ ಅಷ್ಟೇ ಅದ್ಭುತವಾಗಿ ಗ್ರಿಲ್ಸ್ ಹಾಕಿದ್ದಾರೆ, ಯಾಕಂದರೆ ಸೇಫ್ಟಿ ಮೇಯ್ನು, ಅದು ಕೂಡ ಅಷ್ಟೇ ನೀಟಾಗಿ ಮಾಡಿದ್ದಾರೆ. ಇನ್ನು ನಾವು ಇಲ್ಲೇ ಬರೋದಾದರೆ ಕಡೆಯೂ ನಿಮಗೆ ಫುಲ್ ಬಾಕ್ಸು ನೋಡಿ, ಇದು ಕೂಡ ಬಾಕ್ಸೇನೆ. ಇದೇನು ಕಾಲಮ್ ಥರ ಇದೆಯಲ್ಲ, ಅದು ಕೂಡ ಒಂದು ಚಿಕ್ಕ ಬಾಕ್ಸ್ನ ಸೆಟ್ ಮಾಡಿದ್ದಾರೆ. ಅಲ್ಲಿ ಕಾಲಮ್ ಇದು ಬಂದಿರೋದಕ್ಕೆ ಅದು ಕೂಡ ಯೂಸ್ ಮಾಡಿ ನಿಜವಾಗೂ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇಷ್ಟು ಎಲ್ಲ ಬಾಕ್ಸೇನೆ ನಿಮಗೆ ತುಂಬಾ ಪಾತ್ರೆ ಏನೇ ಇದ್ರೂ ಇಟ್ಕೊಳ್ಳೋವಷ್ಟು ತುಂಬ ದೊಡ್ಡ ಜಾಗ ಇದೆ. ಅಷ್ಟೇ ನೋಡಿ, ಇಲ್ಲೂ ಒಂದು ಟೇಬಲಲ್ಲಿ ನೀವು ಇಲ್ಲಿ ಡೈನಿಂಗ್ ಟೇಬಲಲ್ಲಿ ಕೂತ್ಕೊಂಡಾಗ ಏನಾನ ಬೇಕು ಅಂದರೆ ಇಲ್ಲಿ ಇಟ್ಕೋಬೋದು, ಆ ಥರನೂ ಮಾಡಿದ್ದಾರೆ. ಮತ್ತು ಮೆಟೀರಿಯಲ್ ಸ್ಟೋರ್ ಮಾಡೋಕ್ಕೆ ನೋಡಿ, ಒಂದು ಸಪ್ರೇಟಾಗಿ ಒಂದು ಇದಿದೆ, ಸಪ್ರೇಟಾಗಿ ಒಂದಿದೆ. ಇದು ಕೂಡ ಮೆಟೀರಿಯಲ್ ಸ್ಟಾಕ್ ಮಾಡೋಕ್ಕೆ, ಅಡುಗೆ ಮನೆ ಮೆಟೀರಿಯಲ್ನ ಸ್ಟಾಕ್ ಮಾಡೋಕ್ಕೆ. ಮತ್ತು ದೇವ್ರ ಮನೆ ಬರೋದಾದರೆ ನೋಡಿ, ದೇವ್ರ ಮನೆ ನಿಜವಾಗೂ ವುಡ್ಡಲ್ಲಿ ಅಷ್ಟು ಕ್ಲೀನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ ದೇವ್ರ ಮನೆ ಕೂಡ. ನಾವು ವಾಲ್ಗೆ ಏನು ಮಾಡಿದ್ದಾರೆ ಅಂದರೆ ಮಾರ್ಬಲ್ಸ್ ಹಾಕಿದ್ದಾರೆ, ಅದು ಒಳ್ಳೆ ಲುಕ್ನ ಕೊಡ್ತಾಯಿದೆ ದೇವ್ರ ಮನೆಗೆ. ಮಾರ್ಬಲ್ಸ್ ಹಾಕಿರೋದ್ರಿಂದ ಡಬಲ್ ಸ್ಟೆಪ್ ಮಾಡಿದ್ದಾರೆ, ಕೆಳಗಡೆ ಡ್ರಾ ಮಾಡಿದ್ದಾರೆ. ದೇವ್ರ ಮನೆಗೆ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ನಿಜವಾಗೂ ದೇವ್ರ ಮನೆ ಕೂಡ ಚೆನ್ನಾಗಿದೆ. ನಾವು ಇದರಿಂದ ಮೇಲೆ ಹೋಗೋದಾದರೆ ಬನ್ನಿ ಮೇಲೆ ಹೋಗೋಣ. ಹಂಗೆ ನೋಡ್ತಾ ಹಂಗೆ ಇದರಲ್ಲಿ POP ನೋಡೋದಾದರೆ ನೋಡಿ, ನೀವು POPನ ಎಷ್ಟು ಸೈಲೆಂಟಾಗಿ ಲುಕ್ ಬರೋ ಥರ ಮನೆಗೆ ಕಲ್ಲರು ಏನು ವುಡ್ ಕಲ್ಲರು ಕಾಣೋ ಥರನೇ ಮಾಡಿದ್ದಾರೆ. ಇನ್ನು ನಾವು ಇಲ್ಲಿ ಮೇಲೆ ಬರೋದಾದರೆ ನೋಡಿ, ಇಲ್ಲೊಂದು ವಿಂಡೋ ಇದೆ, ಗಾಳಿ ಬೆಳಕಿಗೆ ಎಲ್ಲೂ ಕೊರತೆ ಆಗಬಾರ್ದು, ಆ ರೀತಿ ಗಾಳಿ ಬೆಳಕು ಕೂಡ ನಿಮಗೆ ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ಇಲ್ಲೂ ಒಂದು ವಿಂಡೋ ಇದೆ, ನಮಗೆ 2 ವಿಂಡೋ ಇಲ್ಲೇ ಸಿಗುತ್ತೆ, ಚಿಕ್ಕದಾದ್ರೂ 2 ವಿಂಡೋ ಸಿಗುತ್ತೆ. ಇನ್ನು ಮೇಲೆ ಬಂದರೆ ನೋಡಿ ಎಷ್ಟು ದೊಡ್ಡದಾಗಿ ಫ್ರೀಯಾಗಿದೆ ನೋಡಿ. ಇಲ್ಲೂ ಅಷ್ಟೇ POPನ ನಿಜವಾಗಿಯೂ ಕಲರ್ಫುಲ್ ಮಾಡೋರೇನೋದಕ್ಕಿಂತ ಅದ್ಭುತವಾಗಿ ವುಡ್ ಕಲರಲ್ಲಿ ಮಾಡಿದ್ರು, ಒಂದು ಒಳ್ಳೆ ಅದ್ಭುತವಾಗಿ POP ಮಾಡಿದ್ದಾರೆ ನೋಡಿ. ಇಲ್ಲಿಯೂ ಅಷ್ಟೇ ಎಲ್ಲ ಟೀಕ್ ವಿಂಡೋನೇ ಮಾಡಿದ್ದಾರೆ, ಯಾವುದೂ ನಿಮಗೆ ಒಂದೇ ಆ ಥರ ಯಾವುದೂ ವಿಂಡೋ ಬಳಸಿಲ್ಲ. ನಿಜವಾಗಿಯೂ ವಿಂಡೋ ಎಲ್ಲ ಟೀಕಲ್ಲೇ ಇದೆ ನೋಡಿ. ಇಲ್ಲೂ ಕೂಡ ಒಂದು TV ಯೂನಿಟ್ ಇದೆ, ಇದು ಅಷ್ಟೇ ದೊಡ್ಡದಾಗಿ ಮಾಡಿದ್ದಾರೆ. ನಾವೀಗ ಮೇಲೆ ಬರ್ತಾ ಲೆಫ್ಟ್ ಸೈಡಲ್ಲಿ ರೂಮ್ ತೋರಿಸ್ತೀನಿ ನೋಡಿ. ಲೆಫ್ಟ್ ಸೈಡಲ್ಲಿರೋವಂಥ ಒಂದು ರೂಮು, ಬಿಗ್ಗೆಸ್ಟ್ ರೂಮು ಇದು ಕೂಡ. ಹಂಗೆ ಬಾಲ್ಕನಿ ಕೂಡ ಇದೆ ನೋಡಿ, ಎಲ್ಲ ಓಪನ್ ಇಟ್ಟಿದ್ದೀನಿ, ತುಂಬಾ ಚೆನ್ನಾಗಿದೆ ಅಲ್ಲ. ವಾರ್ಡ್ರೋಬ್ಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ಸ್ಟಫ್ ವೈಸು, ಸಣ್ಣ ಬಟ್ಟೆ ಇಡೋಕ್ಕೆ ಮತ್ತು ದೊಡ್ಡದು ಹ್ಯಾಂಗರ್ ಹಾಕೋಕ್ಕೆ, ಆ ಥರ ಎಲ್ಲ ಫುಲ್ಲು ಫ್ರೀಯಾಗಿ ನಿಜವಾಗೂ ಚೆನ್ನಾಗಿದೆ. ಇನ್ನು ಆ ಕಡೆ ನಿಮಗೆ ಬಾಲ್ಕನಿ ನೋಡಿ, ಫುಲ್ಲು ದೊಡ್ಡದಾಗಿ ಬಾಲ್ಕನಿ ಕೊಟ್ಟಿದ್ದಾರೆ ಅಲ್ವಾ. ಫುಲ್ಲು ಫ್ರೀಯಾಗಿ ಬಾಲ್ಕನಿ ಇದೆ, ನೀವು 10 ಜನ ಬೇಕಾದ್ರೂ ಈ ಬಾಲ್ಕನಿಲಿ ಕೂರ್ಬೋದು, ಅಷ್ಟು ದೊಡ್ಡದಾಗಿ ಬಾಲ್ಕನಿ ಇದೆ ನೋಡಿ. ಪಕ್ಕದಲ್ಲಿ ಅಪಾರ್ಟ್ಮೆಂಟು, ಆರಾಮಾಗಿ ದೊಡ್ಡ ಬಿಲ್ಡಿಂಗ್ ಇದೆ, ಒಳ್ಳೆ ಏರಿಯಾದಲ್ಲಿ ಮನೆ ಇದೆ, ನಿಜವಾಗೂ ತುಂಬ ಚೆನ್ನಾಗಿದೆ ನೋಡಿ. ಇನ್ನು ಅಟ್ಯಾಚ್ ಟಾಯ್ಲೆಟು ಪ್ಲಸ್ ಇಲ್ಲಿ ಹ್ಯಾಂಡ್ ವಾಶು, ಡ್ರೆಸ್ಸಿಂಗ್ ಮಾಡ್ಕೊಳಕ್ಕೂ ಕೂಡ ಇಲ್ಲಿ ಜಾಗ ಇದೆ ನೋಡಿ. ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲೆಲ್ಲ ನಿಮಗೆ ವುಡ್ ವರ್ಕನ್ನು ಕೊಟ್ಟಿದ್ದಾರೆ ನೋಡಿ. ಇಲ್ಲೂ ಕೂಡ ಇರೋ ಜಾಗದಲ್ಲೇ ವುಡ್ ವರ್ಕ್ ಮಾಡಿದರೆ ಅಷ್ಟು ನೀಟಾಗಿ ನಿಜವಾಗೂ ನೋಡಿ. ಈ ಇದರಲ್ಲೂ ಕೂಡ TV ಯೂನಿಟ್ ಇದೆ, ಎಲ್ಲ ರೂಮಲ್ಲೂ TV ಯೂನಿಟ್ನ ಮಾಡಿದ್ದಾರೆ. ಮತ್ತು ನೀವು ಈಗ ನಾವು ಲೆಫ್ಟಲ್ಲಿ ನೋಡಿದ್ವಿ, ರೈಟಲ್ಲಿ ಕೂಡ ಒಂದು ರೂಮ್ ಇದೆ ನೋಡಿ. ರೈಟಲ್ಲೂ ಒಂದು ರೂಮ್ ಇದೆ, ಅದು ಫುಲ್ಲು ನಿಮಗೆ ವಾರ್ಡ್ರೂಫ್ ಇದೆ. ವಾರ್ಡ್ರೂಫ್ ಒಂದೊಂದು ರೂಮ್ಗೂ ಕಲರ್ನ ಚೇಂಜ್ ಮಾಡಿದ್ದಾರೆ, ಅದು ಒಂದು ಒಳ್ಳೆಯದು. ಮತ್ತು ಒಂದು ಸ್ಟಡಿ ಟೇಬಲ್ ಕೂಡ ಮಾಡಿದ್ದಾರೆ ಅಲ್ಲಿ. ರೂಮ್ ಕೂಡ ಇದು ಬಿಗ್ಗೆಸ್ಟ್ ರೂಮೇ, ಯಾವ ಚಿಕ್ಕ ರೂಮ್ ಅಂತ ಮಾಡಿಲ್ಲ ನಿಜವಾಗೂ. ಆಮೇಲೆ ಈ ಕಡೆ ಬಂದರೆ ನಿಮ್ಗೆ ಅದೇ ಥರನೇ, ನಾನು ಆ ರೂಮಲ್ಲಿ ಏನು ತೋರಿಸ್ದೆ ಅದೇ ಥರನೇ ಇಲ್ಲೂ ವುಡ್ ವರ್ಕ್ ಮಾಡಿದ್ದಾರೆ. ಡ್ರೆಸ್ ಮಾಡ್ಕೊಳ್ಳೋಕ್ಕೆ ಜಾಗನೂ ಕೂಡ ಇದೆ, ಇಲ್ಲಿ ಬೇಕಾದ್ರೆ ನೀವು ಬಟ್ಟೆ ತಂದು ಸ್ಟೋರ್ ಮಾಡ್ಬೋದು, ಆ ಥರ ಎಲ್ಲ ಜಾಗನ ಮಾಡಿಟ್ಟಿದ್ದಾರೆ. ಇದು ಕೂಡ ಅಟ್ಯಾಚು ಟಾಯ್ಲೆಟೇ ಇದೆ, ಎಲ್ಲ ಟಾಯ್ಲೆಟು ಎಲ್ಲ ರೂಮ್ಸೂ ತುಂಬ ದೊಡ್ಡದಾಗಿದೆ, ಎಲ್ಲೂ ಚಿಕ್ಕ ರೂಮ್ ಇಲ್ಲ ನೋಡಿ. ಮೇಲ್ಗಡೆ ಕೂಡ ವಾಷಿಂಗ್ ಮಿಷಿನ್ಗೆ ಜಾಗ ಇದೆ ನೋಡಿ. ಇಲ್ಲೂ ಕೂಡ ವಾಷಿಂಗ್ ಮಿಷಿನು ಅಥವಾ ನೀವು ಹ್ಯಾಂಡ್ ವಾಶ್ ಅಥವಾ ಏನು ಬೇಕಾದ್ರೂ ಇಲ್ಲಿ ಯೂಸ್ ಮಾಡ್ಬೋದು, ಆ ಥರ ಒಂದು ಸೆಟ್ ಮಾಡಿದ್ದಾರೆ. ಇದು ಕೂಡ ಚೆನ್ನಾಗಿದೆ ಅಲ್ವಾ. ಇನ್ನು ಮೇಲ್ಗಡೆ ಒಂದು ಇದಿದೆ, ಅದನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಅದು ಜಿಮ್ ರೂಮ್ ಥರ ಸೆಟ್ ಮಾಡಿದ್ದಾರೆ, ನೀವು ಯಾವ ಥರ ಬೇಕಾದ್ರೂ ಕನ್ವರ್ಟ್ ಮಾಡ್ಕೊಬೋದು. ಬನ್ನಿ ಮೇಲೆ ಹೋಗೋಣ ಈಗ. ಫುಲ್ ಅಂದರೆ ನಾವು ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ಅಂದರೆ ಎರಡೂ ಡೂಪ್ಲೆಕ್ಸ್ ಆಯಿತು. ಇದು ಡೂಪ್ಲೆಕ್ಸ್ ಮೇಲೆ ಕೂಡ 3ಪ್ಲೆಕ್ಸಲ್ಲಿ ಈಗ ಒಂದು ರೂಮ್ ಇದೆ. ಇದು ನೋಡಿ, ಇದು ನಿಮಗೆ ಚೆನ್ನಾಗಿದೆ.
ನಾವೇನು ಸನ್ ಗ್ಲಾಸ್ ಕೂಡ ಅಷ್ಟೇ ದೊಡ್ಡದಾಗಿ ಹಾಕಿದ್ದಾರೆ. ಅದು ನಿಮಗೆ ಕೆಳಗಡೆವರೆಗೂ ಬೆಳಕು ಬರುತ್ತೆ ಸನ್ ಗ್ಲಾಸಲ್ಲಿ. ಮತ್ತು ಇಲ್ಲಿ ಲೈಟ್ ಉಕ್ಕು ಕೂಡ ಹಾಕ್ಕೊಟ್ಟಿದ್ದಾರೆ. ನೀವು ಯಾವ ಥರ ಬೇಕಾದ್ರೂ ಅದನ್ನು ಹಾಕ್ಕೊಬೋದು, ಅದು ಯೂಸ್ ಮಾಡ್ಕೊಬೋದು. ಸೈಡಿಗೆ ಬಮ್ಮ. ಅಷ್ಟೇ ದೊಡ್ಡದಾಗಿ ಈ ರೂಮ್ ಕೂಡ ಇದೆ. ರೂಮ್ ಎಲ್ಲ ಒಂದೇ ಸೈಜ್ ಇದೆ ನಿಜವಾಗೂ. ಇಲ್ಲೇನಂದರೆ ವಾಟರ್ಫಾಲ್ ಮಾಡಿಲ್ಲ. ನಿಮಗೆ ಜಿಮ್ ರೂಮ್ ಬೇಕಾದ್ರೂ ಯೂಸ್ ಮಾಡ್ಕೊಬೋದು, ಯಾವ ಥರ ಬೇಕಾದ್ರೂ ನೀವು ಕನ್ವರ್ಟ್ ಮಾಡ್ಕೊಬೋದು. ಈ ರೂಮಲ್ಲಿ POP ಅಂತೂ ಎಲ್ಲ ರೂಮಲ್ಲೂ ಮಾಡಿದ್ದಾರೆ, ಎಲ್ಲೂ ನಿಮಗೆ ತೊಂದರೆ ಮಾಡಿಲ್ಲ POPಲಿ. ಮತ್ತು ಈ ರೂಮಲ್ಲಿ ಟಾಯ್ಲೆಟ್, ಈಗ ರೂಮ್ಗೂ ಕೂಡ ಅಟ್ಯಾಚ್ ಟಾಯ್ಲೆಟು, ಬಾಲ್ಕನಿ ಎಲ್ಲ ಇದೆ. ಇನ್ನು ಉಳಿಕೆ ಜಾಗದಲ್ಲಿ ನಿಮಗೆ ನೋಡಿ, ಇದು ಕೂಡ ವೇಸ್ಟ್ ಮಾಡಿಲ್ಲ. ಎಲ್ಲಿ ಕೂಡ 3 ಫ್ಲೋರ್ ಫುಲ್ ಅಂದ್ಕೊಳ್ಳಿ. ಅವಾಗ ತ್ರಿಪ್ಲೆಕ್ಸ್ ಫುಲ್ಲೇ ಇದೆ ಈ ಮನೆ. ನೋಡಿ, ಇಲ್ಲೂ ಕೂಡ ನಿಮಗೆ ಹೆಂಚಾಕಿ ಆರಾಮಾಗಿ ಮುಂದೆ ಬಂದು ಟೈಮ್ನ ಸ್ಪೆಂಡ್ ಮಾಡೋ ಥರ ಕಾಮಾಗಿರೋ ಥರ ಮಾಡಿದ್ದಾರೆ. ನಿಜವಾಗೂ ಇದು ಕೂಡ ಚೆನ್ನಾಗಿದೆ. ಇದ್ರ ಮೇಲೆ ಹೋದರೆ ನಿಮಗೆ ಸೋಲಾರ್ ಇಡೋ ಥರ ಪಾಯಿಂಟ್ ಇದೆ. ಮತ್ತು ವಾಟರ್ ಟ್ಯಾಂಕ್ ಕೂಡ ಮೇಲ್ಗಡೆನೇ ಇರೋದು. ಸೋಲಾರ್ ಪಾಯಿಂಟ್ ರೆಡಿ ಇದೆ. ಸೋಲಾರ್ ನೀವು ಹಾಕ್ಕೋಬೇಕು. ವಾಟರ್ ಟ್ಯಾಂಕ್ ಕೂಡ 2000 ಲೀಟ್ರ್ ವಾಟರ್ ಟ್ಯಾಂಕ್ ರೆಡಿಯಾಗಿ ಇಟ್ಟಿದ್ದಾರೆ. ಫ್ರೆಂಡ್ಸ್, ನಾನು ನಿಮಗೆ ತೋರಿಸಿದ್ದೀನಿ ಅಬ್ಬಿಗೆರೆಯಲ್ಲಿ ಒಂದು ಒಳ್ಳೆ ಮನೆ ನಾನು ತೋರಿಸಿದ್ದೀನಿ ಅಂದ್ಕೊಂಡಿದ್ದೀನಿ.